8 ವರ್ಷದಿಂದ ಲವ್ ಮಾಡಿದಾರೆ ಗಾಯ್ಸ್. ಸೋ ಹ್ಯಾಪಿ ಫಾರ್ ದೆಮ್. ಫುಲ್ ಎಮೋಷನಲ್ ಆದ್ರು ನಾನು. ಶಿಲ್ಪ ಅಕ್ಕ ನಾನು ಟ್ವಿನಿಂಗ್ ಆಗಿದ್ದೀವಿ ಬಿಕಾಸ್ ಇದು ಅಕ್ಕನೇ ಕೊಟ್ಟಿದ್ದು. ಬಿಹೈಂಡ್ ದ ಸೀನ್ ಸ್ಟ್ರಗಲ್. ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ಸ್ಟೇಜ್. ಐ ದೀಕ್ಷಾ. ಸೊ ನಾವು ಅರ್ಧಂಬರ್ಧ ರೆಡಿ ಆಗಿದ್ದೀವಿ ಬಿಕಾಸ್ ಅರ್ಧಂಬರ್ಧ ಅಂದ್ರೆ ಏನೋ ಹಾಗೆ ಇಲ್ಲ ನಾವು ಬಿಕಾಸ್ ಮೇಕಪ್ ಎಲ್ಲ ಅಲ್ಲಿ ಚೌಟ್ರಿ ಅಲ್ಲಿದೆ, ನಾವಿಲ್ಲಿ ರೆಡಿ. ಅದು ಕೂಡ ನಮ್ಮ ಮನೇಲಿ ಇದ್ದಿದ್ ಕೂಡ ನಾವ್ ಎತ್ಕೊಂಡು ಹೋಗಿದೀವಿ ಅಲ್ಲಿ. ಸೊ ಗೈಸ್ ಬನ್ನಿ ಇವಾಗ ಮುಹೂರ್ತ. ಸೊ ಫಸ್ಟ್ ರೆಡಿ ಆಗ್ಬಿಟ್ಟು ಹೋಗೋಣ ಫ್ರೆಂಡ್ಸ್. ಸೊ ಬನ್ನಿ ಹೋಗೋಣ, ರೆಡಿ ಆಗೋಣ. ಗೈಸ್ ಲೇಖಕ್ಕ ಕಾಲ್ ಮಾಡ್ಬಿಟ್ಟು ಬೇಗ ಬಾ, ಎಲ್ಲಿದ್ಯಾ ನೀನ್, ಇಲ್ಲ ಅಂದ್ರೆ ಮದ್ವೆ ಆಗಲ್ಲ ಅಂತೆಲ್ಲ ಹೇಳ್ತಿದ್ರು. ಸೊ ಲೆಟ್ಸ್ ಗೋ ಗೈಸ್. ವೆರಿ ಎಕ್ಸೈಟೆಡ್ ಬಿಕಾಸ್ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಗೈಸ್ ಇಲ್ಲಿ ಅಕ್ಕ, ಲೆಟ್ಸ್ ಗೋ. ಸಂಜೆ ನೋಡಿ ಗೈಸ್, ನೋಡಿ ಹುಡುಗಿ ಸೋ ಪ್ರಿಟಿ ಅಲ್ವಾ? ಹುಡುಗ ಗಾಯ್ಸ್ ಒಟ್ಟಿಗೆ ನೋಡಿ ಗಾಯ್ಸ್. ಇವಾಗ ನೋಡ್ಕೊಳ್ಳಿ, ಆಮೇಲೆ ತಿರ್ಗಾ ತೋರಿಸ್ತೀವಿ. ನೋಡಿ ಫೋಟೋ ಶೂಟ್ ಅಲ್ಲ ಮಸ್ತಾಗಿ ನಡೀತಿದೆ. ಎಲ್ಲ ರೆಡಿ ಮಾಡಿದ್ದಾರೆ. ನನ್ನ ಮಮ್ಮಿ ಇಲ್ಲಿದ್ದಾರೆ. ಸೀರೆ ಉಟ್ಕೊಂತಿದ್ದ ಫ್ರೆಂಡ್ಸ್. ಮೇಕಪ್ ಆರ್ಟಿಸ್ಟ್ ಅಂತೆ. ಅದು ಹವಾ ಎಲ್ಲ ಇರ್ಬೇಕಂತೆ. ತಿಂದ್ಬಿಟ್ಟು ಹೋಗ್ಬಿಡ್ತಾರಂತೆ. ಇವಾಗ ಬೇರೆ ಕಸ್ಟಮರ್ ಅಂತ ಅಂದ್ರೆ ತಿನ್ನೋದು ಇಲ್ಲ ಗಾಯ್ಸ್, ಮೇಕಪ್ ಮಾಡಿ ಬರ್ತಾರಂತೆ. ಅವ್ರು ಕರೆದ್ರೆ ಬನ್ನಿ ಬನ್ನಿ ಅಂತಾರೆ, ಹೂ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಡ್ತಾರಂತೆ. ನಮಗೆ ತುಂಬಾ ಹಸು ಆಗ್ತದೆ ತಿನ್ಬಿಟ್ಟು. ಹೌದು, ತುಂಬಾ ಹಸು ಆಗ್ತದೆ. ರೆಡಿ ಆಗಿದ್ದೀವಿ ಫೈನಲಿ. ಅಕ್ಕ
ಆಲ್ರೆಡಿ ಮಾಡಿಬಿಟ್ಟಿದ್ವಿ. ಫೈನಲಿ ಮದುವೆ ಆಯಿತು ಗೈಸ್. ಲೆಕ್ಕ ಹಾಕೋದು ಎಷ್ಟು ವರ್ಷದಿಂದ ನಾವು ಅನ್ಕೊತಿದ್ವಿ. ಸೊ ಫೈನಲಿ ಆಗಬೇಕು, ಖುಷಿ ಆಗ್ತದೆ. ಅಕ್ಕನೂ ಎಮೋಷ್ನಲ್ ಆದರೂ ನಮಗೂ ಎಮೋಷ್ನಲ್ ಆಗ್ತಿತ್ತು. ಸಂಜೆ ಎಲ್ಲಾಗೂ ಫುಲ್ ಎಮೋಷ್ನಲ್ ಆಗಿತ್ತು. ಸಂಜೆನ ಫುಲ್ ಥರ ಇದ್ರು. ಗೈಸ್ ಕುತ್ಕೊಂಡಿದ್ದೀವಿ, ಇನ್ನೂ ಏನೇನೋ ಮಾಡ್ತಿದ್ದಾರೆ. ಮಮ್ಮಿ ಕುತ್ಕೊಂಡಿದ್ದಾರೆ. ನಾನು ಟ್ವಿನಿಂಗ್ ಆಗಿದ್ದೀವಿ. ಬಿಕಾಸ್ ಇದು ಅಕ್ಕನೇ ಕೊಟ್ಟಿದ್ದು. ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಬನ್ನಿ ಫೋಟೋ ಇಟ್ಕೊಳ್ಳೋಣ ಇವಾಗಾದರೂ. ಓಕೆ, ಮನೆಗೆ ಹೋಗ್ತಾರಂತೆ. ಬಾಯ್. ನಾವಿದ್ದೀವಿ ಇನ್ನು. ಟೀ ಲವರ್ ಎಲ್ಲೋದ್ರೂ ಟೀ ಕುಡಿತೀವಿ. ಹೋಟೆಲ್ ಲವರ್ ಇವಾಗ ವಾಟರ್ ಬರೀ ಇಂಥದೆಯಾ. ಸಗಾಯ್ಸ್ ಇಲ್ಲಿದ್ದಾರೆ. ಮದುವೆ ಗಂಡು ಹೆಣ್ಣು ಹೆಂಗ ಅನ್ಸಿದೆ ಮದುವೆ ಆದ್ಮೇಲೆ ಹೇಳಿ. ಫುಲ್ ಎಕ್ಸೈಟೆಡ್. ನಿನ್ನೆಯಿಂದ ಇದನ್ನೇ ಹೇಳ್ತಾವ್ರೆ. ಮದುವೆ ಆಗೋಯ್ತಲ್ಲ, ಎಕ್ಸೈಟ್ಮೆಂಟ್ ರಿಫ್ರೆಶ್ ಹೇಳಿ. ಯಾರು ಒಂದೆರಡು ಮಾತು ಹೇಳ್ರಪ್ಪ. ಇವರು 8 ವರ್ಷದಿಂದ ಲವ್ ಮಾಡಿ ಜೋರಾಗಿ 8 ವರ್ಷದಿಂದ ಲವ್ ಮಾಡಿದಾರೆ ಗಾಯ್ಸ್. ಸೋ ಹ್ಯಾಪಿ ಫಾರ್ ದೆಮ್. 8 years ಆಫ್ ಲವ್ ಮ್ಯಾರೇಜ್ ಆಗಿದೆ ಅಂತ ಅಂದ್ಬಿಟ್ಟು ಅಕ್ಕ ಫುಲ್ ಎಮೋಷನಲ್ ಆದ್ರೂ ನನಗೂ ಅನು ಬರ್ತಿತ್ತು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಯು ಬೋತ್. ನೋ ಇವಲ್ ಐಸ್. ಒಂದು ಫೋಟೋ ತೆಗ್ದ್ಬಿಡ. ಹಂಗೆ ನಮ್ಗೆ ಕಷ್ಟಪಟ್ಟು 2 ರೀಲ್ ಮಾಡಿರ್ತೀವಿ. ರೀಲ್ ಮಾಡಿಬಿಟ್ಟು ಲೈಟಿಂಗ್ಸು ಇಲ್ಲ, ಯಾರು ಇಂಡಿಯಾಕ್ಕೂ ಇಲ್ಲ. ನಾವು ಕಷ್ಟಪಟ್ಟು ಸೊ ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಅಂತ ಹೋಗ್ತಾ ಇದೀವಿ. ಅಲ್ಲಿ ಮಸ್ತಾಗಿದೆ. ಓಂ ಆಸಕ್ತೇನ ರಜಸಾವರ್ತಮಾನಂ ವೇಸನ್ನಮೃತಮಪ್ತೈವಂ ದಂಡೇನ ಓಂ ಸರ್ವಸ್ಯಾಬ್ಧೇ ಸರ್ವಸ್ಯತೆ ಸರ್ವಂ ವಿವಾಸಿನ ಸರ್ವಂ ವಿವಿಧೇನಾಹ
ಕ್ಲೌಡ್ಸ್. ಚೌಟ್ರಿನೇ ಖಾಲಿ ಆಗಿದೆ, ನಾವ್ ಇನ್ನ ಇದೀವಿ ಗೈಸ್. ಸೊ ನಂಗ ಎತ್ಕೊಂಡ್ಬಿಡೋಣ. ಅಯ್ಯೋ ಬಾರ ಇದೆ, ಇದ್ ಮೇಲೆ ಇರೋದು ನಮ್ದೆ. ಇಲ್ಲಿ ಇನ್ನ ಬಂತು ಗೈಸ್. ಹಾಯ್ ಅಲ್ಲ ಇನ್ನ ಗಿಫ್ಟ್ಸು ಇಲ್ಲ. ಸೊ ಗೈಸ್ ನಮಗ್ ಗೊತ್ತಿಲ್ಲ ಗೈಸ್ ಯಾವ ಗಿಫ್ಟ್. ಗೈಸ್ ಬಿಹೈಂಡ್ ದ ಸೀನ್ ಸ್ಟ್ರಗಲ್ಸ್. ಎತ್ತವ್ರೆ ಬೀರುನ, ಎತ್ತಿ ಎತ್ತಿ ಎತ್ತಿ. ಕಮಾನ್ ಬಾಯ್ಸ್, ಯು ಕ್ಯಾನ್ ಡೂ ದಿಸ್. ಯಾರು ಕೊಟ್ಟಿದಂತ ಗೊತ್ತಿಲ್ಲ, ನೀವ್ ಕೊಟ್ಟಿದಂದ್ರೆ ಕಮೆಂಟ್ ಹಾಕಿ. ಲೇಖ ಅಕ್ಕ ಕನ್ಫ್ಯೂಷನ್ ಅಲ್ಲಿ ಇದಾರೆ. This is very pretty, guys. Very pretty. James has gifted me. Yes. This also very pretty. Very pretty. Yes. Monisha gifted. So many gifts, guys. And Ganesh again. all very pretty items. Oh my God. Praveen and Nakhe. Praveen and Monisha Big fan. So we are opening, unboxing the gifts. Pink color lipstick wale. ಹೆಂಗಿದೆ ಮಾಮ್? ಬ್ಯಾಂಗಲ್ ಸೆಟ್ ಒಂದು ಕೊಟ್ಟಿದ್ದಾರೆ. ಬ್ಯಾಂಗಲ್ ಸ್ಟೋರಿ ವೆರಿ ಸೂಪರ್ ಆಗಿದೆ ಇದು ಗೈಸ್. ಇದು ತುಂಬಾ ಚೆನ್ನಾಗಿದೆ. ನೋಡಿ ಹುಡುಗ. A few moments later. ಸೊ ಹೇ ಗೈಸ್, ಇದು ಮುಹೂರ್ತದ ವ್ಲಾಗು ಆ್ಯಂಡ್ ತುಂಬ ಎಮೋಷ್ನಲ್ ಆಗಿತ್ತು. ಬಿಕಾಸ್ ಮದುವೆ ಅದಕ್ಕೆ ತರ ಕೂತ್ಕೊಂಡ್ಲು. ಸೊ ಗೈಸ್ ಲೈಕ್ ನನಗೆ ಒಂದು 5 ವರ್ಷದಿಂದ ಗೊತ್ತು ಗೈಸ್ ಇವರು. ಆ್ಯಂಡ್ ಅವರು 8 ಇಯರ್ಸಿಂದ ಸೌಂಡ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್ ಅವರು 8 ಇಯರ್ಸಿಂದ ರಿಲೇಷನ್ಶಿಪ್ಪಲ್ಲಿದ್ದರು. ಆ್ಯಂಡ್ ದೆನ್ ಏನೇನೋ ಮನೇಲೆಲ್ಲ ಒಪ್ಪಿಸಿ ಫೈನಲಿ ಇವಾಗ ಮದುವೆ ಆದಾಗ ನಮ್ಗೆಲ್ಲರಿಗೂ ಅಷ್ಟೇ ಫುಲ್ ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಲೇಖ ಅಕ್ಕನೂ ಹತ್ರು, ಅವಾಗ ನಮಗೂ ಒಂಥರ ಫುಲ್ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ದೆನ್ ಮದುವೆ ಎಲ್ಲ ಚೆನ್ನಾಗಾಯಿತು. ಸೊ ಎಲ್ಲರಿಗೂ ಫುಲ್ ಇದೆ ಎಂಜಾಯಿಂಗ್. ಆ್ಯಂಡ್ ದೆನ್ ಮಾತಾಡ್ಕೊಂಡೆಲ್ಲ ಇದ್ವಿ. ಅದಾದಮೇಲೆ ಎಲ್ಲ ಮನೆಗೆ ಹೊರಟ್ರು. ನಮಗೆ ಮಮ್ಮಿ ಮೇಕಪ್ ಮಾಡಿಬಿಟ್ಟು ಹೊರಟ್ರು ಅಲ್ವಾ, ಮದುವೆ ನೋಡ್ಕೊಂಡು ಹೊರಟ್ರು. ನಾನು ದೀಕ್ಷಾ ಕುತ್ಕೊಂಡಿದ್ವಿ, ಹೆಂಗೆ ಹೋಗೋದಂತ ಗೊತ್ತಿಲ್ಲ, ಯೋಚನೆ ಮಾಡ್ತಿದ್ವಿ. ಆಮೇಲೆ ಬಿಡ್ತಾರೆ ಅಂತ ಅವ್ರು ಬ್ಯುಸಿ ಆದರು. ಆಮೇಲೆ ಹಂಗೆ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ, ಕಾಯ್ಕೊಂಡು ಗೈಸ್. ಫುಲ್ ನಿದ್ದೆ ಬೇರೆ ಬರ್ತಿತ್ತು. ಆಮೇಲೆ ಫೈನಲಿ ಮನೆಗೆ ಬಂದು ತಿಂದು ಮಲ್ಕೊಂಡ್ಬಿಟ್ವಿ ಗೈಸ್. ನೈಟೇ ಎದ್ದಿದ್ದು. ನೈಟ್ ಎದ್ಬಿಟ್ಟು ನಿದ್ದೆ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸೊ ವ್ಲಾಗೆ ಎಂಡ್ ಮಾಡೋಕ್ಕಾಗಿದ್ದಿಲ್ಲ. ಸೊ ಫುಲ್ ಮಸ್ತಾಗಿತ್ತು ಮದುವೆ, ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಏನಂತ ಇನ್ನು ಹೇಳಬೇಕು, ನೀನೇನಂದು ನಾನು ಕೇಳಿಸ್ಕೊಂಡೇ ಇಲ್ಲ. ಏನಕ್ಕೆ ಇರ್ತಾಳೋ ಗೈಸ್ ಇವಳು, ಸುಮ್ಮನೆ ಇರ್ತಾಳೆ. ಸೊ ಅಲ್ಲ ನೀನ್ ಹೇಳ್ತಿದ್ದಲ್ಲ ಮದ್ವೆ ಯಾರ್ದು ಮದ್ವೆನೇ ಇಲ್ಲ, ಕರ್ಕೊಂಡೇ ಹೋಗಲ್ಲ ಅಂತ ಅಂದ್ಬಿಟ್ಟು. ನೋಡು ಫುಲ್ ರಿಸೆಪ್ಷನ್ ಮುಹೂರ್ತ ಎಲ್ಲ ಕರ್ಕೊಂಡು ಹೋಗಿದ್ದೆ ಲೆಕ್ಕಕ್ಕದು. ಹೇಳಿ ಹೆಂಗನ್ಸ್ತು? ಮದ್ವೆ ಅನ್ಸ್ತು ಗೈಸ್. ವಾವ್, ಮದ್ವೆ ತರ ಇತ್ತು, ಬಟ್ ಇನ್ನ ಒಂಥರ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ನಾವು ಇವಾಗ ಜಸ್ಟ್ ಒಂದು ಮದ್ವೆಗೆ ಹೋಗ್ತೀವಿ, ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ. ನನಗೆ ಯಾರ ಮದ್ವೆ ಏನು ನಂಗೇನು ಗೊತ್ತಿರಲ್ಲ. ಬಟ್ ದಿಸ್ ಟೈಮ್ ಇಟ್ ವಾಸ್ ಡಿಫ್ರೆಂಟ್. ಅದು ಹೇಗೆ ರೆಡಿ ಆಗ್ತಾರೆ, ರೆಡಿಯಾಗಿ ಮನೆ ಏನಾಗುತ್ತೆ, ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿದ್ವಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಯಾ. ಆ್ಯಂಡ್ ನಮ್ಮ ರಿಲೇಟಿವ್ಸ್ ಇನ್ನ ಯಾರು ಅಷ್ಟು ಮದುವೆ ಆಗಿಲ್ಲ. ಲಾಸ್ಟ್ ಆಗಿದ್ದು ತೇಜು ಚಿಕ್ಕಪ್ಪ. ಆ್ಯಂಡ್ ದೆನ್ ಇವಾಗ ರೀಸೆಂಟಾಗಿ ಧೀರು ಚಿಕ್ಕಪ್ಪದಾಯಿತು, ಬಟ್ ಅದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ನಮ್ಮ ಮನೇಲಿ ಹಿಂಗಾಗಿತ್ತು, ಹೋಗ್ಬಾರ್ದಂತ ಇತ್ತು. ಲೈಕ್ ಏನಂತ ಅದನ್ನು ಯಾ. ಸೊ ನೆಕ್ಸ್ಟ್ ಯಾರು ಆಗ್ತಾರೆ ಮದುವೆ ಕಾಯ್ತಾ ಇರಿ, ನೋಡೋಣ. ನಾವು ಡ್ಯಾನ್ಸ್ ಎಂಜಾಯ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ, ಬೇಗ ಮದುವೆ ಆಗಿ. ಆ್ಯಂಡ್ ಗೈಸ್ ನಿಮ್ಮ ಮದುವೆಗೂ ನೀವು ನಮ್ಮನ್ನ ಕರಿಬೋದು, ನಾವು ಬರ್ತೀವಿ. ಸೊ ಅಷ್ಟೇ ಗೈಸ್, ತುಂಬ ಎಮೋಷನ್ಸಿಂದ ಫಿಲ್ ಆಗಿ ಹೋಲ್ಸಮ್ ಆಗಿರೋ ಬ್ಲಾಗ್ ಇತ್ತು ಇದು ಮದುವೆದು. ಇದು ಆ್ಯಕ್ಚುಲಿ ಹಲ್ದಿ ಮಾಡಿದ್ರು, ಬಟ್ ಅದಕ್ಕೆ ನನಗೆ ಇಂಟರ್ನ್ಶಿಪ್ ರಜಾ ಸಿಕ್ಕಿದ್ದಿಲ್ಲ. ಸೊ ಹಲ್ದಿಗೆ ಹೋಗೋಕ್ಕಾಗಿಲ್ಲ. ಮೆಹಂದಿ ಫಂಕ್ಷನ್ ಥರ ಏನೂ ಮಾಡಿಲ್ಲ, ಸಂಗೀತ ಎಲ್ಲ ಫಂಕ್ಷನ್ ಏನೂ ಇದ್ದಿಲ್ಲ. ಸೊ ಇಷ್ಟಿತ್ತು ಗೈಸ್ ಬ್ಲಾಗು. ಸೊ ನಿಮಗೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ ಈ ವಿಡಿಯೋ. ಆಗುತ್ತೆ ಗೈಸ್ ಆ್ಯಸ್ ಯೂಶುವಲ್. ಕೀಪ್ ಇಟ್ ಇನ್ ಟು ದ ನೆಕ್ಸ್ಟ್ ಬ್ಲಾಗ್. ಬೈ ಗೈಸ್.